ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಹಾಯ್ ಹಲೋ ನಮಸ್ತೆ. ನೀನು ನೋಡ್ತಾ ಇದ್ದೀರಾ ಕರುನಾಡ ಘರ್ಜನೆ ನ್ಯೂಸ್ ಚಾನಲ್. ಏನಪ್ಪ ಇವತ್ತಿನ ಒಂದು ವಿಷಯ ತಂದೀವಂತಂದರೆ ಏನೊಂದು ಬೆಟಗೇರಿ ನರಸಾಪುರ ಆಶ್ರಯ ಕಾಲನಿ ಮನವರ್ ಒಂದು ಕಮಿಟಿ ಇದೆ. ಆ ಕಮಿಟಿ ವತಿಯಿಂದ ಈ ಒಂದು ಸುಮಾರು ದಿನಗಳಿಂದ ಏನು ಬೆಳಗ್ಗೆ ಎದ್ದು ಒಂದು ನಾಷ್ಟ ಈ ಏನು ಒಂದು ಬೀದಿಯಲ್ಲಿ ಮಲ್ಕೊಂಡಿರ್ತಾರೆ ಅಂಥವ್ರಿಗೆ ನಾಷ್ಟವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಅವರು ಕೊಡ್ತಾ ಇದ್ದಾರೆ, ಯಾವ ಥರ ಹಂಚಿಕೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಅಂತಂದೇಳಿ ಅವ್ರ ಬಾಯಲ್ಲಿ ಕೇಳೋಣ. ಅವ್ರ ನಂತರ ಇದೆಲ್ಲ ಅವ್ರ ಕಮಿಟಿಯ ಹುಡುಗರು ನಂತರ ಹಿರಿಯರು ಎಲ್ಲರೂ ಸಹ ಜೊತೆಯೊಂದು ಮಾತಾಡೋಣ. ಅಸ್ಸಲಾಮು ಅಲೈಕುಮ್. ಆಮ್ಯಾಗ ಎಲ್ಲರಿಗೂ ಒಂದು ಸಂದೇಶ ಏನಂದ್ರೆ ನಮ್ಮದೊಂದು ಕಡು ಬಡು ಒಂದು ಆಶ್ರಯ ಕೊಲ್ಲಿ ನಮ್ಮದು. ನಾವು ಇದು ನಾಷ್ಟ ಚಾಲೂ ಮಾಡ್ಬೇಕಂದ್ರೆ ಎಲ್ಲರೂ ಕುಂತು ಮಶೂರ ಮಾಡ್ಕೊಂಡಿವಿ. ಇವತ್ತಿಗೆ 4 ತಿಂಗಳ ಮ್ಯಾಗ ಆಯ್ತು ಮಾಡಾಕತ್ತೀವಿ. ಎಲ್ಲರೂ ಇದು ನೋಡಿ ಎಲ್ಲರೂ ನೀವು ಸಾಥ್ ಕೊಡ್ರಿ, ನೀವು ಮಾಡಿರಿ, ಯಾರೂ ಉಪವಾಸ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಐತಿ. ಮಧ್ಯಾಹ್ನ ಊಟನೂ ಮಾಡ್ಬೇಕಂದ್ರೆ ನಮ್ಮ ಕಡೆ ಅಂಥದ್ದು ಇನ್ನೂ ಮ್ಯಾಗ ನಾವು ಕೊಟ್ಟಿಲ್ಲ, ಶಕ್ತಿ ಇಲ್ಲ ನಮ್ಮಲ್ಲಿ. ಎಲ್ಲರೂ ಸಾಥ್ ಕೊಟ್ಟರೆ ಮಧ್ಯಾಹ್ನ ಏನೈತಿ ಅದು 10 ರೂಪಾಯಿ ಊಟನೂ ಚಾಲೂ ಮಾಡ್ಬೇಕಂತ ಮಾಡೀವಿ ನಾವು. ನಮ್ಮ ಇನ್ನೂ ಭಾಳ ಅದಾವೆ, ಆದರೆ ನಮ್ಮ ಕೈಲಿಂದ ಎಷ್ಟು ಆಗತೈತಿ ಅಷ್ಟು ಮಾಡಾಕತ್ತೀವಿ. ಎಲ್ಲ ನಮ್ಮ ಹುಡ್ರಿ ನಾವು ಎಲ್ಲರೂ ಸಾಥ್ ಕೊಡ್ತಾರೆ. ಎಲ್ಲರೂ ಅವರು ಶ್ರಮ ಇದೆಲ್ಲ ಮಾಡ್ಬೇಕಂದ್ರೆ ಕಳಿಸ್ತೀರಿ. ದಿನ ನಾವು ತೊಗೊಂಡು ಒಂದು 40ರಿಂದ 50 ಹೋಗ್ತಾರೆ. 40ರಿಂದ 35 ತೊಗೊಂಡು ಹೋಗ್ತಾರೆ, ಅವರೇ ಕೊಟ್ಟು ಬರ್ತಾರೆ. ನಾವು ಅಂಕರ್ ಹೋಗಿಲ್ಲ. ಇದಕ್ಕೆ ಖರ್ಚು ವೆಚ್ಚ ಅದು ಯಾವ ಥರ ಮಾಡ್ತೀರಿ? ನಾವು ಏನಾದರೂ ಯಾರ ಕಡೆನೂ ಏನೂ ಕೇಳಿಲ್ಲ. ನಮ್ಮ ಕಮಿಟಿಲಿಂದ ಏನು ಆಗತೈತಿ ಎಲ್ಲರೂ ಸೇರಿ ಹಾಕ್ಕೊಂಡು ಮಾಡಾಕ್ತೀವಿ. ಹಂಗೆ ಏನಾರ ಕೊಟ್ಟರೆ ತೊಗೊತೀರಿ? ಕೊಟ್ಟರೆ ಇನ್ನು ಮ್ಯಾಗ ತೊಗೊಂಡು ಜಾಸ್ತಿ ಮಾಡ್ಬೇಕಂತ ವಿಚಾರ ಮಾಡ್ತೀವಿ. ಕೊಟ್ಟರೆ ತೊಗೊಂಡು ಜಾಸ್ತಿ ಮಾಡ್ತೀವಿ. ಈಗಾಗಲೇ ನಾವು 4 ತಿಂಗಳಿಂದ ಏನು ಒಂದು ಯಾರೂ ಇಲ್ಲ ಅವ್ರಿಗೆ ದಿಕ್ಕಂಥವ್ರಿಗೆ ಅವ್ರಿಗೆ ನಾಷ್ಟ ನಾವು ಕೊಡ್ತಾಯಿದ್ದೀವಿ. ಈ ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ನಮ್ಮ ಅಣ್ಣವರು ಮತ್ತು ಎಲ್ಲರೂ ಅವರು ನಾಷ್ಟ ಕೊಡ್ತಾರೆ. ನಮ್ಮೆಲ್ಲ ಹುಡುಗರು ತಮ್ಮ ಗಾಡಿ ಒಳಗೆ ಪೆಟ್ರೋಲ್ ತಾವೇ ಹಾಕ್ಕೊಂಡು ಆ ನಾಷ್ಟವನ್ನು 15 ದಿವಸ ಅಂಥೇಳಿ ಒಂದು ಇಬ್ಬಿಬ್ಬರು ಮಾಡ್ತಾರೆ, ಮತ್ತು 1 ತಿಂಗಳು ಅಂಥೇಳಿ ಇಬ್ಬಿಬ್ಬರು ಮಾಡ್ತಾರೆ. ಇದು ಒಂದು ಏನು ಅವ್ರದ್ದು ಮನಸ್ಸು ಇಷ್ಟ ನಮ್ಮ ಹುಡುಗರದು ಚಲೋ ಐತೆ ಅಂತ ಹೇಳಿದರೆ ಹೇಳಬಾರ್ದು. ತಮ್ಮ ಕೆಲಸಗಳನ್ನು ಬಗೆಹಿಟ್ಟು ಇದು ಒಂದು ಒಳ್ಳೆಯ ಸಂದೇಶ ಅವರು ಕೊಡ್ತಾ ಇದ್ದಾರೆ. ಮತ್ತು ಆ ಮೊದಲು ಏನು ನಮ್ಮ ರಿಯಾಜ್ ಅವರು ಮತ್ತು ನಮ್ಮ ಇರ್ಫಾನ್ ಅವರು ಮತ್ತು ಇಮ್ತಿಯಾಜ್ ಅವರು ಹೋಗಿ ಅವ್ರಿಗೆಲ್ಲರಿಗೂ ರೂಢ ಮಾಡ್ಯಾರ. ಅವರು ನಮ್ಮ ನಾಷ್ಟ ಸಲುವಾಗಿ ಕಾಯ್ಕೊಂತ ಕುಂತಿರ್ತಾರೆ. ಅವ್ರು ಎಂಥವ್ರು ಅದಾರ ಅಂತೇಳಿದ ಆಗಲೇ ತಾವು ಈಗ ವಿಡಿಯೋದೊಳಗೆ ನೋಡ್ತಾ ಇದ್ದೀರಿ. ಕೆಲವೊಬ್ಬರು ಅವರು ಹೆಂಗಿದ್ರು ಅಂತ ಹೇಳಿದ್ರೆ ಅವ್ರು ಕಷ್ಟ ಅವರು ಹೇಳಬಾರ್ದು ಅಂಥ ಪರಿಸ್ಥಿತಿದೊಳಗಿದ್ರೆ. ಈಗ ಎಷ್ಟೋ ಮಂದಿ ನಾವು ನಾಷ್ಟ ಕೊಡೋದ್ರಿಂದ ಕೆಲವೊಬ್ರು ಅವ್ರಿಗೆ ಕಟ್ಟಿಂಗ್ ಮಾಡ್ಸಕತ್ತಾರ, ಕೆಲವೊಬ್ರು ಅರ್ಬಿ ಕೊಡಾಕತ್ತಾರ. ಇಂಥವನ್ನೆಲ್ಲ ಇದು ಒಳ್ಳೆಯ ಸಂದೇಶ. ನಾವು ಯಾವುದಾದ್ರು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಆ ಕೆಲಸ ನೋಡಿ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂಥೇಳಿ ನಾವು ಈ ಮೀಡಿಯಾ ಮುಖಾಂತರ ನಾವು ಹೇಳಕ್ಕೆ ಬಯಸ್ತೀವಿ. ದಯವಿಟ್ಟು ಬಹಳಷ್ಟು ಮಂದಿ ಊಟ ಇಲ್ಲದ ಇರೋರು ಭಾಳಷ್ಟು ಮಂದಿ ಅದಾರ. ಅವ್ರಿಗೂ ಆ ದೇವರು ನಮಗೆ ಶಕ್ತಿ ಕೊಟ್ಟರು ಅವರು ಕೂಡ ಅಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಮುಂದಿನ ದಿನಮಾನದೊಳಗೆ ಇನ್ನೂ ನಮ್ಮ ಅಣ್ಣರಾದ ತಾಜುದ್ದೀನ್ ಕಾತರ್ಕಿ ಅವರು ಏನು ಹೇಳ್ಯಾರ ಅದಕ್ಕಿಂತ ಹೆಚ್ಚಿಗೆ ಆಗಿ ಮಾಡುವಂಥ ನಮ್ಗೆ ಅಲ್ಲಾ ತಾಲಾ ನಮ್ಗೆ ಆಶೀರ್ವಾದ ಮಾಡಲಿ ಅಂಥೇಳಿ ನಾ ಹೇಳಕ್ಕೆ ಒಂದು ಮಾತಾಡ್ತೀನಿ. ಎಷ್ಟು ಜನ ಇದ್ರಿ ಇದ್ರೊಳಗೆ ನಾವು ಎಷ್ಟು ಜನ ಅನ್ನೋದು ಮುಖ್ಯ ಅಲ್ಲ. ಎಲ್ಲ ನಮ್ಮ ಏನು ಕಾರ್ಯಕರ್ತರದಾರಲ್ಲ ನಮ್ಮ ಪ್ರತಿಯೊಂದು ಟೀಮನ್ನೊಳಗೆ ನಾವು ಇದು ಒಂದ ಅಂತಲ್ಲ, ನಾವು ರಂಜಾನ್ ತಿಂಗಳೊಳಗೂ ಕೂಡ ಸೈರಿಗೆ ಅವ್ರಿಗೆ ಎಲ್ಲರಿಗೂ ಹಾಸ್ಟೆಲ್ 27 ಹಾಸ್ಟೆಲ್ ನಮ್ಮ ಮುಸ್ಲಿಮ್ಸ್ ಬಾಂಧವರು ಹುಡುಗರು. ಯಾಕಂತ ಹೇಳಿದ್ರೆ ಹಾಸ್ಟೆಲ್ನಾಗ ಅವ್ರು ಇರ್ತಾರಂದ್ರೆ ಅವರು ಊಟದ ರಾತ್ರಿ ಹೊತ್ತು ವ್ಯವಸ್ಥೆ ಮಾಡಿರೋದಿಲ್ಲ. ನಾವು ಅಂಥವ್ರಿಗೆ ಹೋಗಿ 27 ಹಾಸ್ಟೆಲ್ಗಳಿಗೆ ಹೋಗಿ ಅವ್ರಿಗೆ ನಾವು ಊಟ ಕೊಡ್ತೀವಿ, ಅವರು ಸೈರಿ ಮಾಡಿ ರೋಜಾ ಇರಲಿ ಅಂತೇಳಿ. ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಇದು ನಾನು ರಂಜಾನ್ ತಿಂಗಳದ್ದು ಹೇಳ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ನಲ್ಲಿ ಅವ್ರಿಗೂ ಕೂಡ ಅಲ್ಲಿ ಯಾಕಂದ್ರೆ
ಅವರು ಸಫರ್ನ್ಯಾಗ ಇರ್ತಾರೆ, ಅವ್ರಿಗೆ ಅಂಥವ್ರಿಗೆ ಅಲ್ಲಿ ಊಟದ ವ್ಯವಸ್ಥೆ ಆಗ್ತಿರೋದಿಲ್ಲ. ಅಂಥ ಟೈಮ್ನಾಗ ನಾವು ಅವ್ರಿಗೆ ಸೈರಿ ವ್ಯವಸ್ಥೆ ಮಾಡಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ಕೊಳ್ಳಿ ಅವರು ಕೂಡ ರೋಜಾ ಇರ್ತಾರೆ. ಇಂಥವೆಲ್ಲ ನಾವು ನಮ್ಮ ಮುನವ್ವರ್ ಈದ್ಗಾ ಟ್ರಸ್ಟ್ ನರಸಾಪುರ ಆಶ್ರಯ ಕಾಲನಿ ವತಿಯಿಂದ ನಾವು ಇಂಥವೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ವಿ. ದಯವಿಟ್ಟು ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಂದು ಜಿಲ್ಲೆದೊಳಗೆ ಈ ಕೆಲಸಗಳು ಆಗಬೇಕಂಥೇಳಿ ನಮ್ಮ ಅನಿಸಿಕೆ. ನಿಮ್ಮ ಹೆಸರು? ನನ್ನ ಹೆಸರು ಶಾಕೀರ್ ಅಹಮದ್ ಕಾತ್ರಕಿ ಅಂತೇಳಿ, ನರಸಾಪುರ ಆಶ್ರಯ ಕಾಲನಿ, ಬೆಟಗಿರಿ, ಗದಗ್. ಈಗ ನೀವು ಇಷ್ಟೆಲ್ಲ ನೋಡ್ತಾ ಇದ್ದೀರಿ, ಇದು ನಾವು ತೋರ್ಕಿಗೆ ಮಾಡ್ತಾ ಇಲ್ಲ, ನಾವು ಇದನ್ನ ನೋಡ್ಕೊಂಡು ಇನ್ನೊಬ್ರು ಮಾಡಿ ಪ್ರೇರಣೆಗೆ ಅಂತಂದು ಹೇಳ್ತಿರುವಂಥ ಶಾಕೀರ್ ಅವರು. ಹಾಗೂ ಇನ್ನಿತರೆ ಇದು ಅಲ್ಲದೆ ಮತ್ತೆ ಇನ್ನೂ ನಾವು ಜಾಸ್ತಿ ಹೊತ್ತು ಕೊಟ್ಟು ನಾವು ಇದು ಬೇಕಾದ ಕೆಲಸವನ್ನ ನಾವು ಇದ್ರಿಗೆ ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. रहमतुल्लाहि बरकातहू। भाइयों, बुजुर्गों, दोस्तों, मेरे शहर के बड़े बड़े जो रईस हैं, साहूकार हैं, अमीर हैं, ये आप सबको सुनने की बात है। इंसान जब पैदा होता है तो खाली हाथ से जाता है। जितनी भी दौलत कमाता है वो कोई दौलत लेके नहीं जाता, लेके और बदी दो लेके जाता है। इसीलिए मेरे भाइयों, बुजुर्ग, दोस्तों, हमारे मुनव्वर के ट्रस्ट, मुनव्वर मस्जिद, मुनव्वर ईदगाह के ट्रस्ट की तरफ से रोज़ाना सुबह में जो भिखारी लोग भूखे रहते हैं उनको नाश्ता दिया जा रहा है। और क्या है, रमज़ान के महीने में शहरी के वास्ते रेलवे स्टेशन, बस स्टैंड और हॉस्टलों को उनको ये शहरी का इंतज़ाम नहीं रहता, वैसे लोगों को शहरी के वास्ते भी उनको पहुंचा रहे हैं। ऐसे काम के लिए सब लोग हमें ठहरेंगे तो हर कोई भी भूखा नहीं मरेगा। उसके वास्ते क्या हुआ, आप सबसे इंतज़ार है कि आप भी एक ट्रस्ट बना लीजिए और अपने लोगों, अपने बच्चों को तैयार करके, जो गरीब लोग हैं, जो भूखे हैं, उनको खाना खिलाइए, तो नंगे हैं उनको कपड़ा दीजिए, उनकी दुआ लेने की कोशिश करने के वास्ते आप सबको मैं इल्तिजा करता हूँ। अस्सलाम वालेकुम रहमतुल्लाहि व बरकातहू।